ಪ್ರಕೃತಿಗಳು ಭಾಗ 11. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನು ಭಾಗ 11ರಲ್ಲಿ ಕೇಳ್ತಾ ಇದ್ದೀನಿ. ಈಗ ಪ್ರಶ್ನೆ 178. ರಸ ನಾಮಕರ್ಮದ 5 ಭೇದಗಳು ಯಾವುವು? ಈಗ ನಾಮಕರ್ಮದ ಒಟ್ಟು 93 ಕರ್ಮ ಪ್ರಕೃತಿಗಳಲ್ಲಿ 49, 50, 51, 52, 53 ಇವು 5. ಒಟ್ಟು ಕರ್ಮಗಳು 148ರಲ್ಲಿ 97, 98, 99, 100, 101. ಉತ್ತರ 1 ರಸ, 2 ಸಿಹಿ ರಸ, 3 ಖಾರ ರಸ, 4 ಒಗರು ರಸ, 5 ಹುಳಿ ರಸ. ಪ್ರಶ್ನೆ 179. ಗಂಧ ನಾಮಕರ್ಮ ಎಂದರೆ ಏನು? ಉತ್ತರ ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಗಂಧ ಅಂದರೆ ವಾಸನೆ ಉತ್ಪನ್ನವಾಗುವುದೋ ಅದು ಗಂಧ ನಾಮಕರ್ಮ ಇದೆ. ಇವು 2 ಪ್ರಕಾರದವು ಇದ್ದಾವೆ. ಪ್ರಶ್ನೆ 180. ಗಂಧ ನಾಮಕರ್ಮದ 2 ಭೇದಗಳು ಯಾವುವು? ಇಲ್ಲಿ ನಾಮಕರ್ಮದ 93 ಪ್ರಕೃತಿಗಳಲ್ಲಿ ಇದು 54ನೇದು. ಮತ್ತೆ ಒಟ್ಟು ಕರ್ಮ 148ರಲ್ಲಿ ಇದು 102ನೇದು. ಮತ್ತು ನಾಮಕರ್ಮ 93ರಲ್ಲಿ 55, ಒಟ್ಟು ಕರ್ಮ 148ರಲ್ಲಿ 103. ಉತ್ತರ 1 ಸುರಭಿ ಗಂಧ ಅಂದರೆ ಸುಗಂಧ, 2 ಅಸುರಭಿ ಗಂಧ ಅಂದರೆ ದುರ್ಗಂಧ. ಪ್ರಶ್ನೆ 181. ವರ್ಣ ಅಂದರೆ ಬಣ್ಣ ನಾಮಕರ್ಮ ಎಂದರೆ ಏನು? ಇದರ ಭೇದಗಳು ಎಷ್ಟು? ಉತ್ತರ ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ವರ್ಣಗಳು ಅಂದರೆ ಬಣ್ಣಗಳು ಉತ್ಪತ್ತಿಯಾಗುವುದೋ ಅದು ವರ್ಣ ನಾಮಕರ್ಮ ಇದೆ. ಇದರದ್ದು 5 ಭೇದಗಳು ಇವೆ. ಪ್ರಶ್ನೆ 182. ವರ್ಣ ಅಂದರೆ ಬಣ್ಣ ನಾಮಕರ್ಮದ 5 ಭೇದಗಳು ಯಾವುವು? ಈಗ 5ಕ್ಕೆ 5 ಬೇರೆ ನಂಬರ್ಗಳಿದ್ದಾವೆ. ಆ ರೀತಿ ಇಲ್ಲಿ ನೋಡ್ರಿ. ಈಗ ಇದರೊಳಗಡೆ ನೋಡ್ರಿ, ನಾಮಕರ್ಮದ 93 ಪ್ರಕೃತಿಗಳಲ್ಲಿ 56, 57, 58, 59, 60. ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ ಇದು 104, 105, 106, 107, 108. ಉತ್ತರ 1 ಕೃಷ್ಣವರ್ಣ ಅಂದರೆ ಕಪ್ಪು ಬಣ್ಣ, 2 ನೀಲಿ ಬಣ್ಣ, 3 ರಕ್ತವರ್ಣ ಅಂದರೆ ಕೆಂಪು ಬಣ್ಣ, 4 ಪೀತವರ್ಣ ಅಂದರೆ ಹಳದಿ, 5 ಬಿಳಿ ವರ್ಣ ಅಂದರೆ ಶ್ವೇತ. ಪ್ರಶ್ನೆ 183. ಅನುಪೂರ್ವಿ ಅಥವಾ ಅನುಪೂರ್ವ್ಯ ನಾಮಕರ್ಮ ಎಂದರೆ ಏನು? ಉತ್ತರ ಒಂದು ಶರೀರದಲ್ಲಿ ಮರಣ ಹೊಂದಿ ಮುಂದಿನ ಹೊಸ ಶರೀರ ಧಾರಣೆ ಮಾಡುವ ಸಲುವಾಗಿ ಜೀವವು ಹೋಗುವಾಗ ವಿಗ್ರಹಗತಿ ಎನ್ನುವರು. ಆ ವಿಗ್ರಹಗತಿಯಲ್ಲಿ ಜೀವದ ಆಕಾರವು ಹಿಂದಿನ ಶರೀರದ್ದೇ ಇರುತ್ತದೆ. ಅದು ಅನುಪೂರ್ವಿ ನಾಮಕರ್ಮ ಇದೆ. ಅಥವಾ ಪೂರ್ವ ಶರೀರದ ಆಕಾರವು ನಾಶವಾಗುವುದಿಲ್ಲ. ಅದು ಅನುಪೂರ್ವಿ ನಾಮಕರ್ಮ ಇದೆ. ಇದರದ್ದು 4 ವೇದಗಳು ಇವೆ. ಸೂಚನೆ: ಮಹಾಶಾಸ್ತ್ರಗಳಲ್ಲಿ ಅನುಪೂರ್ವಿ, ಅನುಪೂರ್ವ್ಯ, ಪ್ರಾಯೋಗ್ಯಾನುಪೂರ್ವಿ ಈ ರೀತಿಯಾಗಿ 3 ಶಬ್ದಗಳು ಕೂಡ ಬರುತ್ತವೆ. ಅವು ಹೇಗೆ ಬಂದರೂ ತಾವು ಒಂದೇ ಅರ್ಥದಲ್ಲಿ ಸ್ವೀಕರಿಸಬೇಕು.
ಪ್ರಶ್ನೆ 184. ನರಕಗತಿ ಪ್ರಾಯಜ್ಞಾನುಪೂರ್ವಿ ಎಂದರೆ ಏನು? ಉತ್ತರ: ಯಾವ ಸಮಯ ಜೀವನು ಮನುಷ್ಯ ಅಥವಾ ತಿರ್ಯಂಚ ಆಯುವನ್ನು ಪೂರ್ಣ ಮಾಡಿಕೊಂಡು ಪೂರ್ವ ಶರೀರದಿಂದ ಬೇರೆಯಾಗಿ ನರಕ ಭವ ಹೊಂದಲು ಮುಂದೆ ಹೋಗುತ್ತಾ ಇರುತ್ತದೆ. ಆ ಸಮಯದಲ್ಲಿ ಪೂರ್ವ ಶರೀರದ ಆಕಾರವೇ ಆತ್ಮನ ಪ್ರದೇಶಗಳು ಇರುತ್ತವೆ. ಇದು ಯಾವ ನಾಮಕರ್ಮದಿಂದಾಗಿದೆಯೋ ಅದನ್ನು ನರಕಗತಿ ಪ್ರಾಯಜ್ಞಾನುಪೂರ್ವಿ ಅಥವಾ ಪೂರ್ವಿ ಎನ್ನುತ್ತಾರೆ. ಇದೇ ರೀತಿ ಮುಂದಿನ ತಿರ್ಯಂಚ ಗತ್ಯಾನುಪೂರ್ವಿ, ಮನುಷ್ಯ ಗತ್ಯಾನುಪೂರ್ವಿ, ದೇವಗತ್ಯಾನುಪೂರ್ವಿ ಇವುಗಳನ್ನು ಅಂದರೆ ತಿರ್ಯಂಚ, ಮನುಷ್ಯ, ದೇವಗತಿಗಳನ್ನು ತಿಳಿಯಬೇಕು. ಪ್ರಶ್ನೆ 185. ಅನುಪೂರ್ವಿಗಳ 4 ಭೇದಗಳು ಯಾವುವು? ಈಗ ನೋಡ್ರಿ, ನಾಮಕರ್ಮದ 93ರಲ್ಲಿ ಅಂದ್ರೆ ನಮ್ಮ ನಾಮಕರ್ಮ 93 ಪ್ರಕೃತಿಗಳಲ್ಲಿ 61, 62, 63, 64 ಒಟ್ಟು ಕರ್ಮಗಳು 148 ಪ್ರಕೃತಿಗಳಲ್ಲಿ 109, 110, 111, 112. ಉತ್ತರ: 1. ನರಕಗತಿ ಪ್ರಾಯಜ್ಞಾನುಪೂರ್ವಿ. 2. ತಿರ್ಯಂಚಗತಿ ಪ್ರಾಯಜ್ಞಾನುಪೂರ್ವಿ. 3. ಮನುಷ್ಯಗತಿ ಪ್ರಾಯಜ್ಞಾನುಪೂರ್ವಿ. 4. ದೇವಗತಿ ಪ್ರಾಯಜ್ಞಾನುಪೂರ್ವಿ. ಪ್ರಶ್ನೆ 186. ಅಗುರು ಲಘು ನಾಮಕರ್ಮ ಎಂದರೆ ಏನು? ಇಲ್ಲಿ ನೋಡಿ, ನಾಮಕರ್ಮದ ಒಟ್ಟು 93ರಲ್ಲಿ ಇದು 65ನೇದು, ಮತ್ತೆ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 113ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವದ ಶರೀರವು ಕಬ್ಬಿಣದ ಗುಂಡಿನಂತೆ ಭಾರವಾಗಿ ಕೆಳಗೆ ಬೀಳುವುದೂ ಇಲ್ಲ ಮತ್ತು ಹತ್ತಿಯ ರಾಶಿಯಂತೆ ಹಗುರವಾಗಿ ಮೇಲೆ ಹೋಗುವುದೂ ಇಲ್ಲ, ಇದು ಅಗುರು ನಾಮಕರ್ಮ ಇದೆ. ಪ್ರಶ್ನೆ 187. ಉಪಘಾತ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮದ 93ರಲ್ಲಿ 62ನೇದು, ಮತ್ತೆ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 114. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವನಿಗೆ ಅಂಗಗಳು ಮತ್ತೆ ಉಪಾಂಗಗಳು ಸ್ವಯಂ ಅದೇ ಜೀವದ ಘಾತವಾಗುವ ಸಲುವಾಗಿ ಆಗುತ್ತವೆಯೋ ಅದು ಉಪಘಾತ ನಾಮಕರ್ಮ ಇದೆ. ಉದಾಹರಣೆಗೆ ಜಿಂಕೆ, ಎಮ್ಮೆಯ ಕೋಡುಗಳು ಮತ್ತು ಶಸ್ತ್ರಘಾತ, ವಿಷಭಕ್ಷಣೆ, ಅಗ್ನಿ ಪ್ರವೇಶ, ನೀರಲ್ಲಿ ಮುಳುಗುವುದು ಆದಿ ಆತ್ಮಘಾತಗಳು ಕೂಡ ಉಪಘಾತ ಇವೆ. ಪ್ರಶ್ನೆ 188. ಪರಘಾತ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮ 93ರಲ್ಲಿ 67ನೇದು ಮತ್ತು ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 115. ಉತ್ತರ: ಯಾವ ಕರ್ಮದ ಉದಯದಿಂದ ಪರಶಸ್ತ್ರ ಆದಿಗಳಂತ ಜೀವದ ಘಾತ ಆಗುತ್ತದೆ ಅದು ಪರಘಾತ ನಾಮಕರ್ಮ ಇದೆ. ಅಥವಾ ಬೇರೆಯವರ ಘಾತ ಮಾಡಲು ಶರೀರದಲ್ಲಿ ತೀಕ್ಷ್ಣವಾದ ಉಗುರು, ಹಲ್ಲು ಮುಂತಾದ ಅವಯವಗಳು ಉಂಟಾಗುವುದೋ ಅದು ಪರಘಾತ ನಾಮಕರ್ಮ ಇದೆ. ಪ್ರಶ್ನೆ 189. ಆತಪ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮ 93ರಲ್ಲಿ 68ನೇದು, ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 116ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ
ಜೀವದ ಶರೀರದಲ್ಲಿ ಆತಪ ಅಂದರೆ ಉಷ್ಣತೆಯು ಉತ್ಪನ್ನವಾಗುವುದೋ ಅದು ಆತಪ ನಾಮಕರ್ಮ ಇದೆ. ಉದಾಹರಣೆಗೆ ಸೂರ್ಯನ ಮೇಲೆ ಸ್ಥಿತ ಇರುವಂತಹ ಬಾದರ ಪೃಥ್ವಿಕಾಯಿಕ ಜೀವಗಳ ಶರೀರ ಆತಪ ನಾಮಕರ್ಮ ಇದೆ. ಪ್ರಶ್ನೆ 190. ಉದ್ಯೋತ ನಾಮಕರ್ಮ ಎಂದರೆ ಏನು? ನಾಮಕರ್ಮ 93ರಲ್ಲಿ 69ನೇದು, ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 117ನೇದು. ಯಾವ ಕರ್ಮದ ಉದಯದಿಂದ ಜೀವದ ಶರೀರದಲ್ಲಿ ಉದ್ಯೋತ ಅಂದರೆ ಉಷ್ಣತೆ ರಹಿತವಾದ ಪ್ರಕಾಶವು ಉತ್ಪನ್ನವಾಗುವುದೋ ಅದು ಉದ್ಯೋತ ನಾಮಕರ್ಮ ಇದೆ. ಉದಾಹರಣೆಗೆ ಚಂದ್ರನ ಮೇಲೆ ಇರುವಂತಹ ಬಾದರ ಪೃಥ್ವಿಕಾಯಿಕ ಜೀವಗಳ ಶರೀರ ಮತ್ತು ಮಿಂಚು ಹುಳುವಿನ ಪ್ರಕಾಶ ಆದಿ. ಪ್ರಶ್ನೆ 191. ಆತಪ, ಉದ್ಯೋತ ಮತ್ತು ಉಷ್ಣ ನಾಮಕರ್ಮಗಳಲ್ಲಿ ಏನಿದೆ ವ್ಯತ್ಯಾಸ? ಇವು ಯಾವುವು? 3. ಯಾವುದು? ಆತಪ, ಉದ್ಯೋತ ಮತ್ತೆ ಉಷ್ಣ ನಾಮಕರ್ಮ. ಇದರಲ್ಲಿ ವ್ಯತ್ಯಾಸಗಳು ಏನು? ಉತ್ತರ: ಯಾವುದರಲ್ಲಿ ಮೂಲ ಮತ್ತು ಪ್ರಭೆ ಎರಡೂ ಕೂಡ ಉಷ್ಣ ಇರುತ್ತದೆ ಅದು ಉಷ್ಣ ನಾಮಕರ್ಮ ಇದೆ. ಉದಾಹರಣೆಗೆ ಅಗ್ನಿ ಅಂದರೆ ಬೆಂಕಿ. ಯಾವುದರ ಪ್ರಭೆ ಅಂದರೆ ಕಿರಣ ಮಾತ್ರ ಉಷ್ಣ ಇದೆ, ಮೂಲದಲ್ಲಿ ಉಷ್ಣ ಇಲ್ಲ, ಅದು ಆತಪ ನಾಮಕರ್ಮ ಇದೆ. ಉದಾಹರಣೆಗೆ ಸೂರ್ಯಕಾಂತಿ ಮಣಿಯಲ್ಲಿ ಅಂದರೆ ಸೂರ್ಯಕಾಂತ ಮಣಿಯಲ್ಲಿ ಉತ್ಪನ್ನವಾದ ಪೃಥ್ವಿಕಾಯಿಕ ಜೀವಗಳ ಶರೀರ ನಾಮಕರ್ಮ. ಯಾವುದರ ಮೂಲ ಮತ್ತು ಪ್ರಭೆ ಎರಡೂ ಉಷ್ಣತಾ ರಹಿತವಿದೆ ಅದು ಉದ್ಯೋತ ನಾಮಕರ್ಮ ಇದೆ. ಉದಾಹರಣೆಗೆ ಮಿಂಚು ಹುಳು, ಚಂದ್ರಬಿಂಬ ಆದಿ. ಪ್ರಶ್ನೆ 192. ಉಚ್ಛ್ವಾಸ ನಾಮಕರ್ಮ ಎಂದರೆ ಏನು? ಈಗ ನೋಡಿ, ಇದು ನಾಮಕರ್ಮ 93ರಲ್ಲಿ 70ನೇದು ಮತ್ತೆ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 181. ಇಲ್ಲ, ನಾಮಕರ್ಮದಲ್ಲಿ ನೋಡ್ರಿ, ನಾಮಕರ್ಮದಲ್ಲಿ 93ರಲ್ಲಿ ಇದು 70ನೇದು ಮತ್ತೆ ಒಟ್ಟು ಕರ್ಮ 148ರಲ್ಲಿ 118. ಉತ್ತರ: ಯಾವ ಕರ್ಮದ ಉದಯದಿಂದ ಶ್ವಾಸವು ಸಂಚರಿಸುವುದೋ ಅದು ಉಚ್ಛ್ವಾಸ ನಾಮಕರ್ಮ ಇದೆ. ಪ್ರಶ್ನೆ 193. ವಿಹಾಯೋಗತಿ ನಾಮಕರ್ಮ ಎಂದರೆ ಏನು? ಅದರ ಭೇದಗಳು ಎಷ್ಟು? ಉತ್ತರ: ವಿಹಾಯಂ ಅಂದರೆ ಆಕಾಶ. ಯಾವುದರ ಉದಯದಿಂದ ಜೀವದ ಶರೀರದ ಗಮನ ಆಕಾಶ ಪ್ರದೇಶಗಳಲ್ಲಿ ಆಗುವುದೋ ಅದು ವಿಹಾಯೋಗತಿ ನಾಮಕರ್ಮ ಇದೆ. ಇದರದ್ದು 2 ಭೇದಗಳು ಇವೆ. ಪ್ರಶ್ನೆ 194. ಪ್ರಶಸ್ತ ವಿಹಾಯೋಗತಿ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮ 93ರಲ್ಲಿ 71, ಒಟ್ಟು ಕರ್ಮ 148ರಲ್ಲಿ 119. ಉತ್ತರ: ಸುಂದರ ನಡಿಗೆ ಅಥವಾ ಗತಿ ಅಥವಾ ಗಮನ. ಉದಾಹರಣೆಗೆ ಆನೆ, ಎತ್ತು, ಹಂಸ, ನವಿಲು ಆದಿಗಳು. ನೋಡಿ, ಯಾವುದೇ ಸ್ಥಳದಲ್ಲಿ ಆದಿ ಅನ್ನುವಂತಹ ಶಬ್ದಗಳು ಬಂದ್ರೆ ಇನ್ನು ಅನೇಕ ಇದಾವೆ ಎಂಬುದಾಗಿ ತಾವು ತಿಳಿಬೇಕು. ಅಷ್ಟೇ ಮಾತ್ರ ಅಲ್ಲ. ಹಾಗಾಗಿ ಪ್ರಶ್ನೆ 195. ಅಪ್ರಶಸ್ತ ವಿಹಾಯೋಗತಿ ನಾಮಕರ್ಮ ಎಂದರೆ ಏನು? ಈಗ ನೋಡ್ರಿ, ನಾಮಕರ್ಮದ್ದು 93 ಪ್ರಕೃತಿಗಳಲ್ಲಿ ಇದು 72ನೇದು, ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 120ನೇದು. ಉತ್ತರ: ಕುಟಿಲಗತಿ ಅಥವಾ ಗಮನ ಅಥವಾ ನಡಿಗೆ. ಉದಾಹರಣೆಗೆ ಒಂಟೆ, ಕತ್ತೆ, ಬೆಕ್ಕು, ನಾಯಿ, ಸರ್ಪ ಆದಿ ಅನೇಕ ಜೀವಗಳು. ಇದು ಕುಟಿಲ ನಡಿಗೆ
ಅಂದ್ರೆ ಸುಂದರವಾದ ನಡಿಗೆ ಇರೋದಿಲ್ಲ. ಇದು ಅಪ್ರಶಸ್ತ ವಿಹಾಯಗತಿ ನಾಮಕರ್ಮ ಇದೆ. ಪ್ರಶ್ನೆ 196. ಪ್ರತ್ಯೇಕ ಶರೀರ ನಾಮಕರ್ಮ ಎಂದರೆ ಏನು? ಇದೀಗ ನಾಮಕರ್ಮದ 93 ಪ್ರಕೃತಿಗಳಲ್ಲಿ 73ನೇದು ಮತ್ತೆ ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ 121. ಉತ್ತರ: ಯಾವ ಕರ್ಮದ ಉದಯದಿಂದ ಒಂದು ಶರೀರದ ಸ್ವಾಮಿ ಒಂದೇ ಜೀವ ಇರುತ್ತದೆ ಅಥವಾ ಒಂದು ಶರೀರ ಒಂದೇ ಜೀವದ ಉಪಭೋಗದ ಕಾರಣ ಇರುತ್ತದೆ. ಉದಾಹರಣೆಗೆ ತೆಂಗಿನ ಮರ, ಅಡಿಕೆ ಮರ, ನೀಲಗಿರಿ, ಮಾವು ಆದಿ. ಪ್ರಶ್ನೆ 197. ಸಾಧಾರಣ ಶರೀರ ನಾಮಕರ್ಮ ಎಂದರೆ ಏನು? ಈಗ ಇದು ನಾಮಕರ್ಮದ 93ರಲ್ಲಿ 74, ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 122. ಉತ್ತರ: ಯಾವ ಕರ್ಮದ ಉದಯದಿಂದ ಒಂದು ಶರೀರಕ್ಕೆ ಅನಂತ ಜೀವಗಳು ಸ್ವಾಮಿ ಇರುತ್ತವೆ, ಅಂದರೆ ಅನಂತ ಜೀವಗಳ ಉಪಭೋಗದ ಸಲುವಾಗಿ ಒಂದೇ ಶರೀರವು ಇರುತ್ತದೆಯೋ ಅದು ಸಾಧಾರಣ ಶರೀರ ನಾಮಕರ್ಮ ಇದೆ. ಉದಾಹರಣೆಗೆ ನಿಗೋಧ ಜೀವಗಳು, ಈರುಳ್ಳಿ, ಬೆಳ್ಳುಳ್ಳಿ, ಬಟಾಟೆ, ಗೆಣಸು ಆದಿ. ಪ್ರಶ್ನೆ 198. ತ್ರಸ ನಾಮಕರ್ಮ ಎಂದರೆ ಏನು? ಇಲ್ಲಿ ಇದು ಈಗ ತ್ರಸನಾಮಕರ್ಮದಲ್ಲಿ ನೋಡಿ, ನಾಮಕರ್ಮದ 93 ಪ್ರಕೃತಿಗಳಲ್ಲಿ 75, ಇಲ್ಲಿ ಒಂದು ಎಲ್ಲಾ ಕರ್ಮ ಪ್ರಕೃತಿಗಳು 108, ಒಟ್ಟರಲ್ಲಿ 123. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವವು ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯಗಳಲ್ಲಿ ಉತ್ಪನ್ನವಾಗುವುದೋ ಅದು ತ್ರಸ ನಾಮಕರ್ಮ ಇದೆ. ಪ್ರಶ್ನೆ 199. ಸ್ಥಾವರ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮದ ಒಟ್ಟು 93 ಪ್ರಕೃತಿಗಳಲ್ಲಿ ಇದು 76ನೇದು, ಮತ್ತೆ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ ಇದು 124. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವವು ಏಕೇಂದ್ರಿಯ ಜೀವಗಳಾದ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ವನಸ್ಪತಿ ಕಾಯಿಕಗಳಲ್ಲಿ ಉತ್ಪನ್ನವಾಗುವುದೋ ಅದು ಸ್ಥಾವರ ನಾಮಕರ್ಮ ಇದೆ. ಪ್ರಶ್ನೆ 200. ಸುಭಗ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮದ 93 ಪ್ರಕೃತಿಗಳಲ್ಲಿ ಇದು 77ನೇದು ಮತ್ತು ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 225ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಅನ್ಯ ಜನರಲ್ಲಿ ಪ್ರೀತಿಕರ ಅವಸ್ಥೆ ಆಗುವುದೋ ಅದು ಸುಭಗ ನಾಮಕರ್ಮ ಇದೆ. ಇನ್ನು ಮುಂದೆ ಪ್ರಶ್ನೆ 201. ದುರ್ಭಗ ನಾಮಕರ್ಮ ಎಂದರೆ ಏನು? ನಾಮಕರ್ಮದ 93ರಲ್ಲಿ ಇದು 78ನೇದು, ಒಟ್ಟು ಕರ್ಮಗಳು 148ರಲ್ಲಿ ಇದು 126. ಉತ್ತರ: ಯಾವ ಕರ್ಮದ ಉದಯದಿಂದ ರೂಪ ಆದಿ ಗುಣಗಳಿಂದ ಯುಕ್ತ ಇದ್ದರೂ ಕೂಡ ಬೇರೆಯವರಿಂದ ಅಪ್ರೀತಿಕರ ಅವಸ್ಥೆ ಅದು ದುರ್ಭಗ ನಾಮಕರ್ಮ ಇದೆ. ಅಂದ್ರೆ ಜೀವ ಬೇರೆಯವರಿಂದ ಪ್ರೀತಿಗೆ ಪ್ರಾಪ್ತ ಆಗುವುದಿಲ್ಲ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.